ಇವಾಗ ತುಂಬ ಜನ ಕೇಳ್ತಾರದೇನಪ್ಪ ಅಂತಂದ್ರೆ ಅಣ್ಣ ಮರಿಗಳನ್ನ ಎಷ್ಟು ದಿನಕ್ಕೆ ಆಚಕ್ಕೆ ಬಿಡ್ತೀಯ ಅಂದರೆ ನೀನು ಆಚಕ್ಕೆ ಬಿಡೋದು ಮರಿಗಳನ್ನ ಎಷ್ಟು ದಿನಕ್ಕೆ ಆಚಕ್ಕೆ ಬಿಡ್ತೀಯ ಮತ್ತು ತೋಟದಲ್ಲಿ ಎದ್ದಕ್ಕಾಗಿ ಹೊಡಿದಕ್ಕಿಲ್ವಾ ಅದು ಇದು ಅಂತ ತುಂಬ ಜನ ಕೇಳ್ತಾನಿದ್ದೀರಾ. ಈಗ ಮರಿಗಳನ್ನ ಬಿಡೋದು ಅಂತಂದರೆ 2 ತಿಂಗಳು ಮೇಲಾಗಿರ್ಬೇಕು. ಅಲ್ಲಿ ಮೂಲಂಗ ಮೇಯ್ತಾವೆ ನೋಡ್ರಿ, ಈ ಕಡೆಗೆ ಬಂದು ಇಲ್ಲಿ ಕಾಣಿಸ್ತಾ ಇದ್ದಾವ. ಇಷ್ಟಪ್ಪ ಮರಿಗಳು ಬಿಟ್ರೆ ಅದ್ದಕ್ಕಾಗೆ ಹೊಡಿಯೋದಿಲ್ಲ. ಇವೇನಾರ ನಾಯಿ ಬಾಯಿಗೆ ಸಿಕ್ತು ಅಂದರೆ ಮಾತ್ರ ಹೊಡಿಯೋದು. ಅದ್ದಕ್ಕಾಗೆ ಮಾತ್ರ ಯಾವುದೇ ಕಾರಣಕ್ಕೂ ಹೊಡಿಯೋದಿಲ್ಲ. ಅಷ್ಟಪ್ಪ ಆಗೋವರೆಗೂ ಮರಿ ಬಿಡೋದಿಲ್ಲ. ಆಮೇಲೆ ಏನಪ್ಪ ಅಂದರೆ ತೋಟದಲ್ಲಿ ಮರಿ ಹೊಡಿಕಿಲ್ವಾ ಮತ್ತು ತ್ವಾಟದಲ್ಲಿ ಇದು ಹೊಡಿಕಿವ ಅಂತ ಕೇಳ್ಬೋದು. ಬಡ್ಡಿ ಮಗನವಿಂತ ತ್ವಾಟದಲ್ಲೇ ಕಣ್ರಣ ಮರಿ ಹೊಡಿಯೋದು ಅಂದರೆ ಯಾಕಪ್ಪ ಅಂತ ಹೇಳ್ತೀನಿ ಅಂತ ಕೇಳ್ಕೊಳ್ರಿ. ಇಲ್ಲಿ ಈ ಪರಂಗಿ ಮರದ ಮೇಲೆ ಏನಾರ ಹತ್ತಿಂದ ಓಡಿಸಿದ್ರೆ ಹದ್ದಿಲ್ಲಿ ಬಂದು ಕೂತ್ಕತ್ತೆ. ಇಲ್ಲ ಆಯ್ತಾ, ಇಲ್ಲಿ ಆಲೆ ಬನ್ನಿ, ಈ ಕಡೆಗೆ ಏನಾರ ಬಿರ್ಜು ಮೆಲ್ಲಗೆ ಕೂತ್ಕೊಂಡು ಇಲ್ಲಿ ಹೊಡಿತದೆ. ಆ ಪರಂಗಿ ಮರದ ಮೇಲೆ ಕೂತ್ಕತ್ತೆ ಅಂದ್ಬಿಟ್ಟೆ ಪರಂಗಿ ಎಲೆಲ್ಲ ನಿಸ್ತಾಕಿ ನಿಂಗೆ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಕೂತ್ಕತ್ತೆ ಅಂದ್ಬಿಟ್ಟಿಯಾ ಇಸ್ತಿ ಕೆಳಿಕ್ ಆಗ್ತಾ ಇರೋದು. ಹಂಗೂ ಏನು ಮಾಡೋಕ್ಕಾಗಿಲ್ಲ, ಬಂದು ಕೂತ್ಕೊಳ್ಳೋದು. ಹದ್ದು ಮತ್ತು ಬಿರ್ಜು ಅಂದರೆ ಬಿಡ್ಜು ಅಂತ ಕರಿತೀವಲ್ಲ, ಅವೆರಡು ಬಂದ್ಬಿಟ್ಟು ಹೊಡಿತವೆ. ಮಿನಿಮಮ್ 2 ತಿಂಗಳು ಈ ಥರ ಮರಿಗಳಾಗಿದ್ರೆ ಮಾತ್ರ ಆಚೆ ಬಿಡ್ಬೇಕು ಅಣ್ಣ. ಇಲ್ಲ ಅಂತಂದರೆ ತ್ವಾಟಗಳೆಲ್ಲ ನೀನು ಏನೇ ಮಡಗಿದ್ರು ಹೊಡೆದಾಕ್ಬಿಡ್ತವೆ. ತುಂಬ ಜನ ನೋಡ್ಕೊಂಡಿರ್ತಾರೆ, ತುಂಬ ಜನ ನೋಡ್ಕೊಂಡಿರಿಕ್ಕಿಲ್ಲ ಅಷ್ಟೇ. ನೋಡ್ಕೊಳ್ದಂತೆ ಏನಾರು ಹೋದ್ರೆ ಮಾತ್ರ ಎಲ್ಲ ತಾವು ಹೊಡೆದಾಕಿರ್ತವೆ. ಅಂದರೆ ತುಂಬ ಜನ ಅನ್ಕೋಬೋದು ಹೊಡಿಕಿಲ್ಲ ಪಡಿಕಿಲ್ಲ ಅಂತ. ಬೀಡ್ಸ್ಕೈಗೆ ದೊಡ್ಡ ಕೋಳಿ ಬಂದರೂ ಸಿಗೋದಿಲ್ಲ ಒಂದೊಂದು ಟೈಮು. ಕಾಯಬೇಕು, ಫಾರಮ್ ಮಾಡಿದ್ಮೇಲೆ ವಿಧಿ ಇಲ್ಲ. ಪ್ರತಿಯೊಬ್ಬರು ಫಾರಮ್ ಮಾಡೋರು ಕಾಯಲೇಬೇಕು. ಕಾಯ್ದಂತೆ ಅದು ಇದು ಅಂತ ಕಾಯ್ದಂತೆ ಹೋದರೆ ಪ್ರಾಬ್ಲಮ್ ಆಯ್ತದೆ, ಕಾಯಲೇಬೇಕು. ಆಮೇಲೆ ಇಲ್ಲೊಂದು ಹುಂಜನ್ ತೋರಿಸ್ತೀನಿ ನೋಡ್ರಿ, 4 ವರ್ಷ ಆಗದೆ. ಅಂದರೆ ಇಲ್ಲಿ ಕಾಣಿಸ್ತಾರೋ ಹುಂಜ ಇಲ್ಲಿ ನಿಂತದಲ್ಲ, ಒಂದೇ ಒಂದು ರೋಗ ಇಲ್ಲ. ಹೆಂಗೆ ಕಾಯ್ಕ ನಿಂತಿದ್ದ ನೋಡ್ರಿ, ಏನಾರ ಬಂದರೆ ಸಾಕು ಅರ್ಚುಮ ಅಂದ್ಬಿಟ್ಟು. ಇದು ಪ್ಯೂರ್ ನಾಟಿ ಹುಂಜ, ಮತ್ತು ಇಲ್ಲಿರೋವೆಲ್ಲ ಪ್ಯೂರ್ ನಾಟಿ ಕೋಳಿಗಳಿಯ. ಈ ಹುಂಜಕ್ಕೆ ಇನ್ನೇನು 4 ವರ್ಷದ ತವಿಂದನೂ ಒಂದೇ ಒಂದು ರೋಗ ಅನ್ನೋದು ಕಂಡಿಲ್ಲ. ಸುಮ್ಮನೆ ಆ ರೋಗ ಈ ರೋಗ ಅಂತಿರಲ್ಲ, ರೆಡ್ ರೋಸ್ಟರು ಹುಂಜಕ್ಕೆ ಯಾವುದೇ ರೀತಿ ರೋಗ ಬಂದಿಲ್ಲ, ಏನೂ ಬಂದಿಲ್ಲ. ಟೋಟಲಾಗಿ ಕಾಣಿಸೋದು ಈ ಥರ ತ್ವಾಟ ಇದ್ರೂ ಕೂಡ ಹೊಡಿತವೆ. ಹೊಡಿಬೇಕು ಅಂತ ನಿಂತ್ಕೊಂಡಾಗ ನೋಡ್ಕೊಂಡು ಫಾರಮಲ್ಲಿ ಸಾಕಬೇಕು, ಒಬ್ರು ಇರಲೇಬೇಕು. ಒಬ್ರಿದ್ರೆ ಮಾತ್ರ ಯೂಸ್ಫುಲ್ಲು. ಕನ್ನಡ ಇವತ್ತು ಹೇಳ್ತಾ ಇರೋದೇನಪ್ಪ ಅಂತಂದರೆ ಕೋಳಿಗಳಿಗೆ ಹಸಿರು ಮೇವು ಹಾಕೋರೆ ತಿಂತಲ್ಲ ಕನ್ನಡ. ಅಂದರೆ ಹಸಿರು ಮೇವು ಹಾಕಿದ ತಕ್ಷಣ ನಿಂಗೆ ಯಾವುದೇ ಕೋಳಿನೂ ತಿನ್ನೋದಿಲ್ಲ ಕನ್ನಡ. ಅಂದರೆ ತುಂಬ ಜನ ಕೇಳ್ಬೋದು, ಹಸಿರು ಮೇವು ಹಾಕಿದ್ರೆ ಫಸ್ಟೇ ತಿನ್ಕೊಬಿಡ್ತಾವ ಅಂತ. ಒಂದು ದಿನಕ್ಕೆ ಹಸಿರು ಮೇವು ತಿನ್ನೋ ಕೋಳಿ ಯಾವೂ ಇಲ್ಲ. ಒಂದು 2-3 ದಿನ ಪಾಠ ಮಾಡಲೇಬೇಕು. 2-3 ದಿನ ಪಾಠ ಮಾಡಾದ್ಮೇಲೆ ಅಚ್ಚುಕಟ್ಟಾಗಿ ಕೋಳಿಗಳನ್ನ ಬಿಡಬೇಕು. ಅಚ್ಚುಕಟ್ಟಾಗಿ ಆವಾಗ ಮೇಯೋದು. ಇಲ್ಲ ಅಂತಂದರೆ ಒಂದೇ ದಿನಕ್ಕೆ ಕೋಳಿಗಳು ಬಿಟ್ಟು ಹಸಿರು ಮೇವು ಮೇಯಿ ಅಂದರೆ ಏನು ಮೇಯೋದು? ಅಚ್ಚುಕಟ್ಟಾಗಿ ಮೇಯೋಕ್ಕೆ ಬಿಡಲೇಬೇಕು. ಒಂದು 2-3 ತಿಂಗಳಾದ್ರೂ, ಒಂದು 2-3 ದಿನನಾದ್ರೂ. 2-3 ದಿನ ಬಿಡಲಿಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ಮು. ಆಮೇಲೆ ಬೇಸಿಗೆಲಿ ಏನಪ್ಪ ಅಂತಂದರೆ ನೀರು ಯಾವಾಗಲೂ 1 ಅವರ್ಗೆ ಒಂದು ಸಲ, ಇಲ್ಲ 2 ಅವರ್ಗೆ ಒಂದು ಸಲ, ಇಲ್ಲ 3 ಗಂಟೆ 4 ಗಂಟೆ ಟೈಮ್ಗಾರುವೆ, ಇಲ್ಲ ದಿನಕ್ಕೆ 2ರಿಂದ 3 ಸಲ ಈ ಥರ ನೀರು ಬಿಡಲೇಬೇಕು ಕೋಳಿಗಳಿಗೆ. ಅಂದರೆ ಇವಾಗ ಡ್ರಿಂಕರು ಫಿಲ್ಟರಲ್ಲಿ ಕುಡಿದಿಲ್ವಾ, ಇವಾಗ ಹೋಗಲ್ಲಿ ಕುಡಿತವೆ. ಅಂದರೆ ನೋಡ್ತಾ ಇರ್ಬೋದಿಲ್ಲಿ ಚೆನ್ನಾಗಿರೋ ನೀರು ಮತ್ತು ಸ್ವಚ್ಛವಾಗಿರಬೇಕು. ಕೋಳಿಗಳು ಚೆನ್ನಾಗಿರ್ತವಾಗ. ಇಲ್ಲ ಅಂತಂದರೆ ಕೋಳಿಗಳು ಇದಾಗೋದು ಮತ್ತು ಈ ಥರದ್ದೆಲ್ಲ ಆಯ್ತಾ ಇರ್ತವೆ. ಆಮೇಲೆ ಇನ್ನೊಂದು ಟರ್ಕಿ ಕೋಳಿಗೆ ಇನ್ನೊಂದು ಗಂಡು ಕೋಳಿ ತರಬೇಕು. ಇದು ಹೆಣ್ಣು ಕೋಳಿ ಬಡ್ಡೆ ಇದೊಂದು ಮೊಟ್ಟೆಗೆ ಬಂದದೆ. ಬಟ್ ಆದರೆ ಗಂಡೆ ಇಲ್ವಲ್ಲ ಕ್ರಾಸ್ ಮಾಡೋಕ್ಕೆ, ಆದ್ದರಿಂದ ಮೊಟ್ಟೆ ಇಕ್ಕಕ್ಕೆ ಆಯ್ತಲ್ಲ ಅದ್ರ ಕೈಲಿ. ಇದು ಗಂಡು ಕೋಳಿ. ಇನ್ನು ಅಲ್ಲೇ ಬಾತು ಕೋಳಿಗಳಿಗಾಗಲಿ ದಿನಕ್ಕೆ ಒಂದು ಸತಿ ಈ ಥರ ನೀರು ಮಾಡಿಕೊಡ್ಲೇಬೇಕು. ಆಮೇಲೆ ಅಷ್ಟೇ ಹೇಳೋದು, ಹಸಿರು ಮೇವುಗಳನ್ನ ಹಾಕು ದಿನವೇ ತಿನ್ನೋದಿಲ್ಲ, ಅಚ್ಚುಕಟ್ಟಾಗಿ ಕಾಯಬೇಕು. ಆಮೇಲೆ ಇಲ್ಲಿ ನೋಡ್ಕೊಳ್ರಿ, ಹಸಿರು ಮೇವು ಮೇಯ್ಕಿಲ್ಲ ಅಂತಿರಲ್ಲ ಕೋಳಿಗಳು. ಅಂತಂದರೆ ಇಲ್ಲಿ ಪರಂಗಿ ಸೊಪ್ಪು ಹೆಂಗೆ ಮಾಡಿದವು, ಅಲ್ಲಿ ಪರಂಗಿ ಗಿಡ ಇಲ್ಲಿ ಕಾಣಿಸ್ತಾ ಇತ್ತು ನೋಡ್ಕೊಳ್ರಿ. ಕಂಪ್ಲೀಟಾಗಿ ಪರಂಗಿ ಗಿಡ ಉಂಟೋಗಿರೋದನ್ನ ಹೆಂಗೆ ತಿಂದ್ಕೊಂಡಿದ್ದಾವೆ. ಒಂದೇ ಒಂಚೂರಾರ ಸೊಪ್ಪು ಬಿಟ್ಟಿದ್ದಾವ. ಈ ಥರ ಅಚ್ಚುಕಟ್ಟಾಗಿ ಹಸಿರು ಮೇವು ತಿಂತವೆ. ಸ್ವಲ್ಪ ದಿನ ಟೈಮ್ ಕೊಡಬೇಕು, ಸ್ವಲ್ಪ ದಿನ ಮೇಯಕ್ಕೆ ಬಿಡಬೇಕು. ಅಲ್ಲಿ ಪರಂಗಿ ಸೊಪ್ಪ ಬಾತು ಕೋಳಿಗಳು ಹೆಂಗೆ ತಿನ್ಕೊತಾ ಇದ್ದವು ಒಂದೇ ಸಮ. ಈ ಥರ ಅಚ್ಚುಕಟ್ಟಾಗಿ ಕಾಯಬೇಕು. ಕಾದರೆ ಮಾತ್ರ, ಟೋಟಲಾಗಿ ಕಾದರೆ ತಿಂತವೆ. ಇಲ್ಲಾಂದರೆ ಆಯ್ಕಿಲ್ಲ ಅವೆಲ್ಲ. ಅಚ್ಚುಕಟ್ಟಾಗಿ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಮೇಯಬೇಕು. ಹಸಿರು ಮೇವಿದ್ರೆ ಮಾತ್ರ ಚೆನ್ನಾಗಿ ತಿನ್ನೋದು. ಮಾಡಿರೋರು ಏನಾರ ಮಲ್ಕೋಬೇಕು ಮತ್ತು ಮನೆ ಫಾರಮ್ ಏನಾರ ಮನಿಕೋಬೇಕು ಅನ್ನೋ ಆಸೆ ಇದ್ದರೆ ಬಿಟ್ಬಿಡಿ. ಯಾಕಪ್ಪ ಅಂದರೆ ಹೊಸ ಫಾರಮ್ ಮಾಡೋರವ್ರಿಗೆ ನಿದ್ದೆ ಮಾಡ್ತೀವಿ, ಅಲ್ಲೇ ತಂಪು ಗಾಳಿ ಬೀಸ್ತದೆ, ತೆಂಗು ಮರದಲ್ಲಿ ಮಲ್ಕೋಬೇಕು ಅನ್ನೋದೇನಾರ ಇದ್ದರೆ ಬಿಟ್ಬಿಡಿ. ಯಾಕಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಾವೆ ನೋಡ್ರಿ, ಅಲ್ಲಿ ಬೆಂಕಿ ಕೋಳಿಗಳು ಯಾವ ರೇಂಜ್ ಬಡ್ಕೊತಾ ಇದ್ದಾವೆ ಅಂತ. ಅಂದರೆ ನಿದ್ದೆ ಮಾಡೋಕ್ಕಂತೂ ಬಿಡೋದಿಲ್ಲ. ಇದೇ ಸೌಂಡ್ ಮಾತ್ರ ಯಾವಾಗಲೂ ಕಂಟಿನ್ಯೂ. ಅಂತಂದರೆ ಒಂಚೂರು ಕಿರ್ಚಂಗಿಲ್ಲ, ಒಂದು ಅದು ಬರೋಂಗಿಲ್ಲ, ಒಂದು ಕಾಗೆ ಬರೋಂಗಿಲ್ಲ, ಒಂದು ಏನೂ ಆಗೋಂಗಿಲ್ಲ. ಸುಮ್ಮನೆನಾದರೂ ಸರಿ ಬಡ್ಕೊತಾ ಇರೋದೆಯಾ, ಸುಮ್ಮನೆ ಒಂದೇ ಸಮ ಹೆಂಗೆ ಬೇಕಂಗೆ ಬಡ್ಕೊತಾ ಇರೋದು. ಇಲ್ಲಿ ಹೋಯ್ತಾ ಬಡ್ಡಿ ನಾವು ಅಂದರೆ ಇದು ಮಾಡಿರೋದು ಕೋಳಿಗಳು. ಅದು ಕಾಗೆ ಏನಾರ ಬಂದರೆ ಅಡಿಗೆ ಹೋಗಿ ಕೂತ್ಕೊಳ್ಳೋಕ್ಕೆ. ಇಲ್ಲಿ ಜಾಗ ಅದಲ್ಲ, ಇಲ್ಲಿ ಅಲ್ಲೇ ಕೂತ ಒಳಗಡೆ ಟೋಟಲಾಗಿ ಈ ಥರ. ಇನ್ನು ಬೆಂಕಿ ಕೋಳಿಗಳು ನಿದ್ದೆ ಪದ್ದೆ ಅಂತ ಮಾಡೋದಂತೂ ಬಿಡಿಕಿಲ್ಲ. ನಿದ್ದೆ ಪದ್ದೆ ಏನಾದರೂ ಮರ್ತು ಬಿಡ್ಬೇಕಾಯ್ತೆ ಪಾರ ಮಾಡಿದ್ಮೇಲೆ. ಯಾಕಂತಂದರೆ ಬೆಂಕಿ ಕೋಳಿಗಳು ಕಾಟ ಅಷ್ಟಿರ್ತದೆ. ಬೆಂಕಿ ಕೋಳಿಗಳು ಮತ್ತು ಒಂದು ದೊಡ್ಡ ಹುಂಜ ಅವೆಲ್ಲ ಕಾಟಗಳು ಯಾವ ರೇಂಜಿಗೆ ಕೊಡ್ತವೆ ಅಂತಂದರೆ ನಿದ್ದೆ ಅಂತೂ ಮರ್ತು ಬಿಡ್ಬೇಕು ನೀವು. ಕೋಳಿ ಫಾರಮ್ ಹತ್ರ ಬಂದಮೇಲೆ ನಿದ್ದೆ ಮರ್ತು ಬಿಡ್ರಿ. ಅಂತಂದರೆ ಬೆಂಕಿ ಕೋಳಿಗಳು, ಟರ್ಕಿ ಕೋಳಿಗಳು ಇವೆಲ್ಲ ಕಾಟ ಕೊಡ್ತಾ ಇರ್ತಾವೆ ಅವಾಗವಾಗ.
ಕೂದ್ರೆ ದುಗ್ತಿರ್ತು ಅಂತ ಕಾಣಂತ ಹೇಳಾರ ಅಂತಂದರೆ ಪಾರ ಮಾಡುವಾಗ ಹೆಂಗಪ್ಪ ಅಂತಂದರೆ ನಿಮ್ಗೆ ಪ್ರತಿಯೊಬ್ರಿಗೂ ಹೇಳೋದು ನೆಕ್ಕಿದ್ರೆ ದುಗ್ತಿರ್ತು ಅಂತಾರಲ್ಲ, ಅಂದರೆ ಮೇವ ಕಮ್ಮಿ ಹಾಕೋದು. ಆಮೇಲೆ ಏನು ಅಂದರೆ ನಾಟಿ ಕೋಳಿಗೆ ಒಯ್ತಿ ಅಂತ ಜಿಪ್ನುತನ ಮಾಡೋದು ಮಾಡಬಾರ್ದು. ಅಂತಂದರೆ ಮೇವು ಹಾಕ್ಬೇಕಾ ಈ ಥರ ರಾಗಿ ತಂದು 3 ತಾಟ್ ಮೇಲೆ ಹಾಕಿ ನೋಡ್ರಿ. ಅಂದರೆ ಇಲ್ಲೊಂಥವು ಅಲ್ಲೊಂಥವು 3 ತವು ಹಾಕ್ಬೇಕು. ಆಮೇಲೆ ಏನು ಅಂತಂದರೆ ಈ ಥರ ಪರಂಗಿ ಹಣ್ಣುಗಳ ಟೋಟಲಾಗಿ ನೆಟ್ಕೊಂಡಿರೋದು ಅಂತಂದರೆ ಪರಂಗಿ ಹಣ್ಣು ಇಟ್ಕೊಂಡಿರೋದು, ಪರಂಗಿ ಹಣ್ಣೆಲ್ಲ ಒಕ್ಕಟ್ಟಿಂದ ನಿಟ್ಕೊಂಡಿರೋದು. ಮತ್ತು ಈ ಥರ ಇಲ್ಲಿ ಒಂದು ಅಕ್ಕಿ ಗೂಡು ಕಟ್ಟೈತೆ ತೆಂಗು ಮರದ ಮೇಲೆ. ಅಂತಂದರೆ ಒಂದು ಅಕ್ಕಿ ಗೂಡು ಕಟ್ಕೊಂಡು ಇದು ಎದ್ದು ಎತ್ಕೊಯ್ತೈತೆ. ಅಲ್ಲಿ ಅದು ಎತ್ಕೋಗಿ ತಿಂತೈತೆ. ಅದನ್ನ ವೀಡಿಯೋ ಅದು ವೀಡಿಯೋ ಮಾಡ್ತಾರುವಾಗ ಬಡ್ಕೊಂಡು ಎತ್ಕೊಯ್ತಾರದು. ಹಳ್ಳಿ ಕುಂಚನ ಇಲ್ಲಿನ ಇದು ಬಿಲ ಮಾಡ್ಕೊಂಡೈತೆ ಅಲ್ಲಿ. ಆಮೇಲೆ ಏನೋ ಅಂದರೆ ನೆಕ್ಕಿದ್ರೆ ದುಗ್ತಿರ್ತು ಅಂತ ಅನ್ನುವಂಗೆ ಕಂಪ್ಲೀಟಾಗಿ ಈ ಥರ ಪರಂಗಿ ಹಣ್ಣು ಮತ್ತು ಮೇವುಗಳು ಜಾಸ್ತಿ ಹಾಕಿದ್ರೆ ಮಾತ್ರ ಮೇವುಗಳು ಚೆನ್ನಾಗಿ ಕೋಳಿಗಳಿಗೆ ಸಿಗುವಂಥದ್ದು. ಇಲ್ಲ ಅಂತಂದರೆ ಕೋಳಿಗಳಿಗೆ ಏನೂ ಸಿಗಲಿಲ್ಲ ಅಂತಂದರೆ ಡೆವಲಪ್ಮೆಂಟ್ ಬರೋದಿಲ್ಲ, ಮೊಟ್ಟೆಗಳು ಬರೋದಿಲ್ಲ. ಆಮೇಲೆ ಏನು ಅಂದರೆ ಈ ಥರ ಪರಂಗಿ ಹಣ್ಣೆಲ್ಲ ಬಿದ್ದಿರ್ಬೇಕು ಯಾವಾಗಲೂ ಕೋಳಿಗಳಿಗೆ. ಅಂದರೆ ನೀವು ಕಡ್ದಾಕೋದ್ಕಿಂತ ಹೆಚ್ಚಾಗಿ ಏನಪ್ಪ ಅಂದರೆ ಅವು ಕುಟಿಕ ತಿಂದರೆ ಚೆನ್ನಾಗಿರ್ತದೆ. ಅಂದರೆ ಅವು ಕುಟಿಕ ತಿನ್ನ ಬಿಟ್ಬಿಡ್ಬೇಕು. ಇಲ್ಲಿ ಪರಂಗಿ ಹಣ್ಣು ಟೋಟಲಾಗಿ ಹಿಂಗೆ ಸುರಿದ್ಬಿಡೋದೇ. ನಾವೇನೋ ಕಡ್ದು ಪರದೆ ಹಾಕೋದು ಅವೆಲ್ಲ ಕೆಲಸ ಸೀನೇ ಇಲ್ಲ. ಅವಕ್ಕೆಲ್ಲ ಏನಪ್ಪ ಅಂದರೆ ವಾಡ ತುಂಬ ಮೇಯ್ಬೇಕು, ವಾಡ ತುಂಬ ತಿನ್ನಬೇಕು. ಇಲ್ಲವೇ ಆಮೇಲೆ ಇಲ್ಲಿ ಪರಂಗಿ ಹಣ್ಣು ಹಸಿರು ಮೇವುಗಳನ್ನ ಸುಮ್ಮನೆ ತಾವೊಂದು ಹಾಕ್ಬಿಡ್ಬೇಕು. ಮೇಯ್ತಾ ಇರ್ತಾವೆ ಅವೇ ಒಣಗ್ದಂಗೆ ಹಣ್ಣಾದಂಗೆ ಅವೇ ಕುಡ್ಕೊ ತಿಂತಾ ಇರಬೇಕು. ಆ ಥರ ಮೇವು ಕೊಟ್ಟರೆ ಮಾತ್ರ ಮೊಟ್ಟೆ ಮತ್ತು ಪ್ರತಿಯೊಂದುವೆ. ಆಮೇಲೆ ಇವೆಲ್ಲ ನೆಕ್ಸ್ಟ್ ಬ್ಯಾಚ್ ಕೋಳಿಗಳು ಅಂದರೆ ಕಾಣಿಸ್ತಾವೆ ನೋಡ್ರಿ, ಪ್ಯೂರ್ ನಾಟಿ ಕೋಳಿಗಳು ನೆಕ್ಸ್ಟ್ ಬ್ಯಾಚ್ ಇವೆಲ್ಲ ಟೋಟಲಾಗಿ ಈಗ ಹೋಯ್ತಾವಲ್ಲ. ಇವೆಲ್ಲ ಟೋಟಲಾಗಿ ಆ ಕೋಳಿಗಳು ಬೆಚ್ಚಗಿರೋಕ್ಕೆ ಮರದ ಹತ್ರ, ತೆಂಗು ಮರದ ಹತ್ರ ಇವೆಲ್ಲ ಇದು ಮಾಡಿಕೊಟ್ರೋದು. ಅಂದರೆ ಗರಿಲಿ ತಣ್ಣಗಿರಲಿ ಅಂದ್ಬಿಟ್ಟು ಮಾಡಿಕೊಟ್ರೋದು. ಈ ಥರ ಗರಿ ಕಡ್ದು ಕೆಡಿಬಿಟ್ರೆ ತಣ್ಣಗಿರ್ತಾವೆ, ಹೊಡಿಕೋ ಕೂತ್ಕೊಳ್ಳೋದು ಅಡಿಲಿರೋದು. ಈ ಥರ ಟೋಟಲಾಗಿ ಫಾರಮ್ ಮಾಡೋರಿಗೆ ಪ್ರತಿಯೊಬ್ಬರು ನೋಡ್ಕೊಬಿಟ್ರಿ ಯಾವ್ಯಾವ ಥರ ಫಾರಮಲ್ಲಿ ಏನೇನು ಮಾಡಬೇಕು, ಏನೇನು ಕೆಲಸ ಮಾಡಬೇಕು ಅಂತ. ಆಮೇಲೆ ಹೋಯ್ತಾ ಬತ್ತಾ ಹಿಂಗೊಂದು ಪರಂಗಿ ಎಲ್ಲ ಕಿತ್ತಿ ಹಿಂಗೆ ಹಾಕ್ಬಿಟ್ರೆ ಸಾಕು, ತಿನ್ಕೋತವೆ ಹೆಚ್ಚುಕಟ್ಟಾಗಿ. ಅವ್ರ ಹತ್ರಕ್ಕೆ ಈ ಥರ ಹಣ್ಣಾಗಿರೋವು ಮತ್ತು ಎಲೆಗಳು ಏನೇ ಸಿಕ್ಕರೂ ಪರವಾಗಿಲ್ಲ. ನಾಟಿ ಕೋಳಿದು ಒಂದು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ ಇವಾಗ ಈ ಥರ ದಪ್ಪ ಮರಿ ಅಂದರೆ ಇವಾಗ ಒಂದೇ ಬ್ಯಾಚ್ ಮರಿ ಆದರೂ ಒಂದೊಂದು ಸೈಜ್ ನೋಡ್ಕೊಳ್ರಿ. ಅಂತಂದರೆ ಇದು ಇವಾಗ ಅಂದರೆ ಕಣ್ಬಿಟ್ಟು 2 ದಿನ 3 ದಿನದ ಮರಿ ಥರ ಇರ್ತವೆ. ಇದಾಲೆ ದಪ್ಪ ಆಗಿ ಇನ್ನೇನಾಲೆ ಈಗಾಲೆಯ 1 ತಿಂಗಳ ಮೇಲೆ ಮರಿ ಇರೋದು. ಇದು ಟೋಟಲಾಗಿ ಕಾಣಿಸ್ತಾರ ಮರಿ, ಪ್ಯೂರ್ ನಾಟಿ ಮರಿ. ಇನ್ನೇನಾಲೆ 1 ತಿಂಗಳು ಹತ್ತತ್ರ ಇರೋ ಮರಿ. ಮತ್ತು ಇದು ಇವಾಗ ಅಂದರೆ 2 ದಿನ 3 ದಿನ ಹುಡ್ತಂಗದೆ. ಅಂದರೆ ಆ್ಯಕ್ಟಿವ್ನೆಸ್ ನೋಡ್ಕೊಳ್ರಿ. ಅಂದರೆ ಎಲ್ಲ ಪ್ಯೂರ್ ನಾಟಿ ಮರಿಗಳಲ್ಲಿ ಒಂದೇ ಸಮ ಮರಿ ಬರೋದಿಲ್ಲ. ಅಂತಂದರೆ ಈ ಮರಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ನೋಡ್ಕೊಳ್ರಿ ಇಲ್ಲಿ ಟೋಟಲಾಗಿ. ಆಮೇಲೆ ಏನು ಅಂದರೆ ನಾಟಿ ಕೋಳಿ ಮರಿಗಳದ್ದು ಬಣ್ಣ ಬದಲಾಯ್ತದೆ ಇದೆಲ್ಲ. ಅಂದರೆ ಟೋಟಲಾಗಿ ಕೋಳಿ ಯಾವ ಥರನ ಆಯ್ತದೆ ಅಂದರೆ ಈ ಥರ ಬರೋದು. ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಈ ಥರ ಕೋಳಿ ಬರೋದು. ಅಂದರೆ ಬಣ್ಣ ಈ ಥರ ಇರುತ್ತೆ. ಆಮೇಲೆ ಕಲರ್ ಬರೋದು ಈ ಥರ. ಅಂದರೆ ಟೋಟಲಾಗಿ ಈ ಥರ ಬರುತ್ತೆ. ಅಂದರೆ ಈಗ ಮರಿಗಳಲ್ಲಿ ಅಷ್ಟೇ ಈ ಥರ ಇರೋದು. ಅಂದರೆ ವೈಟ್ ಕೋಳಿ ಐತೆ ಅದು ಇದು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಕಲರ್ ಬದಲಾಯ್ತದೆ. ಆಮೇಲೆ ಏನು ಅಂತಂದರೆ ಇದು ನೋಡ್ಕೊಳ್ರಿ ಮರಿ ಸೈಜು. ಇವೇ ನಾಟಿ ಕೋಳಿದ ವಿಶೇಷತೆ ಏನಪ್ಪ, ನಾಟಿ ಕೋಳಿ ಮರಿಗಳನ್ನ ನೋಡಿ ಹಾಕ್ತಾ ಆಗಬೇಕು ಅಂತಂದರೆ ಒಂದೇ ಥರ ಒಂದೇ ಸಮ ಬರೋಲ್ಲ ಮರಿಗಳು ಯಾವುದೇ ಕಾರಣಕ್ಕೂ. ನಾಟಿ ಕೋಳಿಗಳಲ್ಲಿ ಮಿನಿಮಮ್ ಇಷ್ಟಪ್ಪ ಆಯಿತು ಅಂದರೆ ಇದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಇರ್ತವೆ, ಇಲ್ಲಾಂತಂದರೆ ದಪ್ಪ ಸಣ್ಣ ಇರ್ತವೆ. ಈಗ 10 ಮರಿ ಇತ್ತು ಅಂತಂದರೆ 2 ರಿಂದ 3 ಮರಿ ಸಣ್ಣ ಇರ್ತವೆ, ಮಿಕ್ತಾವ ದಪ್ಪ ಒಂದೇ ಸೈಜ್ ಬಂದಿರ್ತವೆ. ಅಂತಂದರೆ ಮರಿಗಳ ಡೆವಲಪ್ಮೆಂಟು ಮರಿಗಳು ಇದರಲ್ಲೇ ಗೊತ್ತಾಗೋಯ್ತೆ. ಅಂತಂದರೆ ಇದು ಆಲೆ ಮೇಯ್ದ್ಬಿಟ್ಟು ನಿದ್ದೆ ಮಾಡ್ತದೆ, ಇದಂತೂ ಕೇಳೋಂಗಿಲ್ಲ. ಆಲೆಯ ಮೇದದೆ. ಬಟ್ ಏನಪ್ಪ ಅಂತಂದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮೇಯ್ಕೊಂಡಿರೋದು. ಅಂತಂದರೆ ಆ್ಯಕ್ಟಿವ್ನೆಸ್ ನೋಡ್ಕೊಳ್ರಿ ಮತ್ತು ಗ್ರೌತ್ನೆಸ್ ನೋಡ್ಕೊಳ್ರಿ. ಅಂತಂದರೆ ದಪ್ಪ ಮರಿಗೂ ಸಣ್ಣ ಮರಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ ಒಂದೇ ಸಮ ನಾಟಿ ಕೋಳಿ ಮರಿಗಳು ಬರೋದಿಲ್ಲ.